ಎಕ್ಸ್ಕ್ಯೂಸ್ ಮೀ, ನನ್ನ ಜ್ಞಾಪಕ ಇದೆಯಾ ತಮಗೆ? ಯಾರೋ ಗೊತ್ತಾಗ್ಲಿಲ್ವಲ್ಲ. ಚಿತ್ರ ಪರಿಷತ್ ಕಲಾಗಾರದಲ್ಲಿ ನಾನೊಂದು ಚಿತ್ರ ಪ್ರದರ್ಶನ ಏರ್ಪಾಡು ಮಾಡಿದಾಗ ತಾವಲ್ಲಿ ಬಂದಿದ್ರಿ. ನನ್ನ ಪೇಂಟಿಂಗ್ಸ್ ನೋಡಿ ನೀವು ಪತ್ರಿಕೆಯಲ್ಲಿ ವಿಮರ್ಶೆ ಮಾಡಿದ್ರಿ. ಜ್ಞಾಪಕ ಇದೆಯಾ? ಓ, ನೀವು ಸಾಗರ್ ಅಲ್ವಾ? ಹೌದು. ಈಗೇನ್ ಮಾಡ್ತಾ ಇದ್ದೀರಾ? ನಾನೀಗ ಚಿತ್ರ ಬರೆಯೋದನ್ನ ಬಿಟ್ಬಿಟ್ಟೆ. ಯಾಕೆ? ತುಂಬಾ ದಿವಸದಿಂದ ನೀವು ಸಿಕ್ಕರೆ ಒಂದು ಪ್ರಶ್ನೆ ಕೇಳಬೇಕು ಅಂತ. ಕೇಳಿ. ನಾನೊಬ್ಬ ಪ್ರಸಿದ್ಧ ಚಿತ್ರಕಲಾಕಾರನಾಗಬೇಕು ಅಂತ ಬಹಳ ಆಸೆ ಇತ್ತು. ನನ್ನ ಇಡೀ ಜೀವನನ ಕಲೆಗೋಸ್ಕರ ಮುಡುಪಾಗಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆದ್ರೆ ಆ ನನ್ನ ನಿರ್ಧಾರ ಬುಡಮೇಲಾಗೋಯ್ತು. ನಿಮ್ಮನ್ನ ಆ ಶಕ್ತಿ ಇತ್ತಲ್ಲ ಮಿಸ್ಟರ್ ಸಾಗರ್, ನೀವು ಅದನ್ನು ಮುರಿದು ಬಿಟ್ರಲ್ಲ ಸರ್. ನಿಮ್ಮ ವಿಮರ್ಶೆಯಲ್ಲಿ ಇದು ಕೇವಲ ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರೆದಿದ್ರಲ್ಲ, ಯಾಕೆ? ದಯವಿಟ್ಟು ನಿಜ ಹೇಳ್ತೀರಾ? ಅದಕ್ಕೆ ನಿಮ್ಮ ತಂದೆ ವಿಶ್ವನಾಥರಾಯರೇ ಕಾರಣ. ಅವ್ರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ನಿಮ್ ಪ್ರಯತ್ನ ಸ್ವಲ್ಪ ಕೂಡ ಉತ್ತೇಜನ ಕೊಡ್ಕೊಡುದು ಅಂತ ಬೇಡ್ಕೊಂಡ್ರು. ಅದರಿಂದ ಅವರ ಬಾಯಿಗೆ ನಿಮ್ ಭವಿಷ್ಯ ಎರಡೂ ಹಾಳಾಗುತ್ತೆ ಅಂತ ಕೇಳ್ಕೊಂಡ್ರು. ಒಂದು ಕುಟುಂಬಕ್ಕೆ ಒಳ್ಳೇದಾಗೋದ್ರಿಂದ ನನ್ನ ಮನಸ್ಸು ವಿರುದ್ಧವಾಗಿ ನಡ್ಕೊಂಡ್ರೂ ಪರವಾಗಿಲ್ಲ ಅಂತ ಹಾಗೆ ಬರೀಬೇಕಾಯ್ತು. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಾಗರ್, ಐ ಆಮ್ ವೆರಿ ಸಾರಿ. ನೀವು ನನ್ನ ವಿದ್ಯಾಗುರುಗಳು. ಮಣ್ಣಲ್ಲಿ ಬಿದ್ದಿದ್ದು ನನ್ನನ್ನ ಮಾಣಿಕ್ಯ ಮಾಡಿದವರು, ಆದ್ರೆ ತೋರಿಸಿದವರು. ಜನ್ಮ ಕೊಟ್ಟ ತಂದೆನೇ ನನ್ನ ಆಸೆ ಆಕಾಂಕ್ಷೆಗಳು ಉತ್ತೇಜನ ಕೊಡದೆ ವಿರೋಧಿಸೋದು ಅಂದ್ರೆ ಇದು ನ್ಯಾಯನ, ಧರ್ಮನ? ನಿಮ್ ತಂದೆ ತಾನೇ ಹೇಳಿದ್ದು. ಯಾವುದೋ ಜ್ಞಾನದಲ್ಲಿದ್ದ, ಏನೋ ಹೇಳ್ದ. ಅವನಿಗೆ ನಾನ್ ಹೇಳ್ತೀನಿ ಬಿಡು. ಈಗೇನಪ್ಪ ನಿನ್ನ ಆಸೆ? ಇದೇ ಚಿತ್ರಕಲೆನ ಮುಂದುವರಿಸಬೇಕು ಅಂತ ತಾನೆ? ಹೌದು, ಮುಂದುವರಿಸು. ಅವ್ರು ತುಂಬಾ ಲಾಯರ್ಗಳಿದ್ದಾರೆ, ಅವ್ರನ್ನ ಯಾರು ಕೇಳ್ತಾರೆ? ಅದೇ ನೋಡು, ವರ್ಷಗಳ ಕಳೆದ್ರು ಜಕಣಾಚಾರ್ಯನ ಯಾರು ಮರ್ತಿಲ್ಲ, ರವಿವರ್ಮನ್ನೂ ಯಾರೂ ಮರ್ತಿಲ್ಲ. ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ, ಲಕ್ಷಕ್ಕೊಬ್ಬರಿಗೆ ಅದೃಷ್ಟ ಸಿಕ್ಕೋದು. ಯಾರೇನೇ ಹೇಳಿ ಸಾಗರ್ ಚಿತ್ರಕಲೆ ಮುಂದುವರಿಸೋದೇ ಸರಿ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಿನ್ನ ಸ್ಫೂರ್ತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಸಾಧಿಸ್ತೀನಿ. Hello, Mr. Sagar. Hello. Your painting is very nice. Thank you. Beautiful painting. Thank you. ನಾವು ಇಂಥ ಅಮೂಲ್ಯವಾದ ಚಿತ್ರಗಳನ್ನ ರಚಿಸೋದಕ್ಕೆ ಸ್ಫೂರ್ತಿ ಯಾರ್ದು ಅಂತ ತಿಳ್ಕೋಬೋದಾ? ಇವಳೇ ನನ್ನ ಸ್ಫೂರ್ತಿ, ಸುಧಾ ಅಂತ. ತುಂಬಾ ಸಂತೋಷ. ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಒಂದು ಫೋಟೋ ತಗೊಳ್ಳ ಸರ್? ತಗೊಳ್ಳಿ. ಸಾಗರ್, ನಿಮ್ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ. ವೆಲ್ಕಮ್. ನೋಡಿದ್ರಾ, ನಮ್ ಸಾಗರೇ ಬರ್ತಿರೋದು. ರಾಯ್, ಸ್ವಲ್ಪ ಗೊತ್ತೀರಾ? ಮಿಸ್ಟರ್ ರಾಯ್, ನಮಸ್ಕಾರ. ನಮಸ್ಕಾರ. ಇವರು ಸಾಗರ್ ತಂದೆ ವಿಶ್ವನಾಥ ರಾಯರು ಅಂತ. ಓ, ನಮಸ್ಕಾರ. ಇವರು ರಾಯ್ ಅಂತ ದೊಡ್ಡ ಕಲಾ ವಿಮರ್ಶಕರು. ಹೌದಾ? ತುಂಬಾ ಸಂತೋಷ. ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಮಾತಾಡ. ಅಪ್ಪ ಅಪ್ಪ, ನೋಡ್ಯಪ್ಪ ಈ ಮುಠಾಳ ಆರ್ಟ್ ಕ್ರಿಟಿಕ್ ಹೇಗ್ ಬರ್ದೇನೆ ಅಂತ. ನನ್ ಸಾಗರ್ ಬರ್ದಿರೋ ಪೇಂಟಿಂಗ್ ನಲ್ಲಿ ಕಲ್ಪನೆನೇ ಇಲ್ವಂತೆ, ಸಾಧಾರಣವಾಗಿದೆಯಂತೆ. ವಿಮರ್ಶೆನ ಇದು? ನೋಡಿ ರಾಯ್ರೆ, ನಮ್ ಸರಳಾಗೆ ಸಾಗರ್ ಅಂದ್ರೆ ಪಂಚಪ್ರಾಣ. ಅವನಿಗೆ ಪೆಟ್ಟಾದ್ರೆ ಇವಳು ಹಾಕ್ತಾಳೆ, ಅವನು ದುಃಖ ಪಟ್ಟರೆ ಇವಳು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಇವರಿಬ್ಬರು ಆತ್ಮ ಅದೆಷ್ಟು ಒಪ್ಪೋಗಿದೆ ಅಂತೀರಾ? ಆ ರಾಯ್ ನನ್ ಕೈಗೆ ಸಿಗ್ಬೇಕು. ಏನ್ ಮಾಡ್ತೀನಿ ಗೊತ್ತಾ? ಹೊಟ್ಟೆ ಉರಿತಾ ಇದೆ. ಸಾಗರ್ ತೆಗಿರಿ, ಸಾಗರ್ 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 ತೆಗಿರಿ. ಸಾಗರ್, ಏನ್ ಮಾಡ್ತಾ ಇದ್ದೀರಾ ಸಾಗರ್? ಸಾಗರ್ ತೆಗಿರಿ. ಸಾಗರ್ 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 ತೆಗಿರಿ. ಸಾಗರ್ ಸಾಗರ್ ತೆಗಿರಿ. ನನ್ ಮಾತು ಕೇಳಿ ಸಾಗರ್. ಸಾಗರ್ ತೆಗಿರಿ. ಸಾಗರ್ 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 ತೆಗಿರಿ. ಸಾಗರ್ ಸಾಗರ್, ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ನನ್ ಮಾತು ಕೇಳು ಸಾಗರ್. ಸಾಗರ್ ಸಾಗರ್ ಸಾಗರ್, ಏನಿದೆ ಅನ್ಯಾಯ? ನೀನೇ ನಾಶ ಮಾಡ್ತೀಯಾ? ನನ್ನ ಉತ್ಸಾಹ ಎಲ್ಲ ಸುಟ್ಟು ಬೂದಿ ಆದ್ಮೇಲೆ ಇದರಿಂದ ನನಗೆ ಆಗ್ಬೇಕಾಗ್ತದೆ. ಇನ್ನು ನಾನು ಬಣ್ಣ ಪ್ರಶ್ನೆ ಮುಟ್ಟೋದಿಲ್ಲ. ಇದ್ರ ಜೊತೆ ನನ್ನ ಆಸೆ ಎಲ್ಲ ಸುಟ್ಟೋಗ್ಲಿ, ನಾಶನವಾಗಿ ಹೋಗ್ಲಿ, ನಾಶನವಾಗಿ ಹೋಗ್ಲಿ. ಸಾಗರ್, ಈ ಚಿತ್ರಕಲೆ ಸ್ಫೂರ್ತಿ ನಾನು ಅಂತ ಅವತ್ತು ಹೇಳಿದೆ.
ಆದ್ರೆ ಇವತ್ತು ನೀನೇ ಅದನ್ನ ಸುಟ್ಟಾಕ್ತಾ ಇದೀಯ. ಅದನ್ನ ಸುಟ್ಟಾಕೋ ಬಂದು ನನ್ನ ಸುಟ್ಟಾಕು ಸಾಗರ್, ನನ್ನ ಸುಟ್ಟಾಕು, ನನ್ನ ಸುಟ್ಟಾಕು. ಅಪ್ಪ, ಸಾಗರ್ ಪಾಪ ಸಾಗರ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಮಾತಾಡಪ್ಪ. ನಾನ್ ನಮ್ಮ ಅಮ್ಮನ ಕಳ್ಕೊಂಡಾಗಿನಿಂದ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನಿನ್ಗೆ ಗೊತ್ತಿದೆ. ಅಮ್ಮನ ಪ್ರೀತಿನಂತೂ ನಾನು ಕಾಣೋಕ್ಕಾಗ್ಲಿಲ್ಲ. ಇದುವರೆಗೆ ಅಪ್ಪನ ವಾತ್ಸಲ್ಯನ ಎಷ್ಟು ಮಟ್ಟಿಗೆ ಕಂಡಿದ್ದೀನಿ ಅನ್ನೋದನ್ನ ನಾನು ನಿನಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅನಾಥರ ದೇವರೇ ಗತಿ ಅನ್ನೋ ಹಾಗೆ ಲಕ್ಷ್ಮವನ ಕೈತುತ್ತಲ್ಲಿ ನಾನು ಬೆಳೆದೆ. ಮೇಷ್ಟ್ರ ವಿದ್ಯಾರಣ್ಯರ ಸಹಾಯದಿಂದ 4 ಅಕ್ಷರ ಕಲ್ತ್ಕೊಂಡೆ. ಹುಟ್ಟದ ಮನೆಯಲ್ಲಿ ನಾನು ಯಾರಿಗೂ ಬೇಡದೇ ಇರೋನಾದ್ರೂ ಈ ವಿಶಾಲವಾದ ಪ್ರಪಂಚದಲ್ಲಿ 10 ಜನ ಮೆಚ್ಚೋ ಹಾಗೆ ಬದುಕಬೇಕು, ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನ ಸಾಧಿಸಬೇಕು ಅಂತ ಆಸೆ ಪಟ್ಟೆ. ಮೊದಲಿಂದಲೂ ಚಿತ್ರಕಲೆಯಲ್ಲಿ ನನಗೆ ಆಸಕ್ತಿ ಇದ್ದದ್ರಿಂದ ದೊಡ್ಡ ಚಿತ್ರಕಾರನ ಆಗಬೇಕು ಅಂತ ಬಯಸ್ತೆ. ಆದ್ರೆ ಆದದ್ದೇನು, ಬೆಳೀತಾ ಇರೋ ಮರಕ್ಕೆ ಕೊಡ್ಲಿ ಪೆಟ್ಟು ಅನ್ನೋ ಹಾಗೆ ಕಲಾ ವಿಮರ್ಶಕ ರಾಯಿ ನನ್ನ ಪೇಂಟಿಂಗ್ಸ್ ನ ಕಟುವಾಗಿ ಟೀಕೆ ಮಾಡ್ದ. ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರ್ದ. ಇವತ್ತು ಗೊತ್ತಾಯ್ತು ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಹೇಳಿ ಪರಿಸ್ಥಿತಿ ಅಂತ. ನಿಜ ತಾನೇ? ಯಾಕಪ್ಪ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕಿದೆ? ನಾನೇನು ಅಪರಾಧ ಮಾಡಿದೆ? ಇಷ್ಟು ದೊಡ್ಡ ಉಪಕಾರ ಮಾಡಿದೆಲ್ಲ ನೀನು. ಯಾಕೆ? ನನ್ನ ಮನಸ್ಸಿನ ಆಸೆ ನೆರವೇರು ನಿನಗೆ ಇಷ್ಟ ಇರ್ಲಿಲ್ವಾ? ನನ್ನ ಶ್ರೇಯಸ್ಸನ್ನ ಕಂಡು ನಿನಗೆ ಸರಿನೇ ಬರ್ಲಿಲ್ವಾ? ಮಾತಾಡಪ್ಪ. ನಾನೇನಪ್ಪ ಅನ್ಯಾಯ ಮಾಡಿದೆ ನಿನಗೆ? ಅನ್ಯಾಯ ನೀನು ಮಾಡ್ಲಿಲ್ಲಪ್ಪ, ನಾನು ಅನ್ಯಾಯ ಮಾಡಿದ್ದು. ವಿವೇಚನೆ ಇಲ್ಲದೆ ನಾನು ಮಾಡಿದ ಅನ್ಯಾಯಗಳಿಂದ ನಿನ್ನ ಜೀವನದ ಭವಿಷ್ಯ ಹಾಳಾಗಬಾರದು ಅಂತ ನಾನು ಈ ಕೆಲಸ ಮಾಡಿಬಿಟ್ನಪ್ಪ. ನಿನಗೆ ಅರ್ಥ ಆಗೋಲ್ಲ. ನಿಮ್ಮಮ್ಮ ಸತ್ತ ಮೇಲೆ ನಾನು ವಿವೇಕನೇ ಕಳ್ಕೊಂಡು, ಇಲ್ಲ ನನ್ನ ಗ್ರಹಚಾರನೋ 2ನೇ ಮದುವೆ ಮಾಡ್ಕೊಂಡು. ಇದರ ಪರಿಣಾಮ ಏನಾಯ್ತು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೆಂಡತಿ ವ್ಯಾಮೋಹಕ್ಕೆ ಬಲಿಯಾಗಿ ಅವಳು ಹೇಳಿದಾಗಲ್ಲ ಕೇಳಿದೆ. ಮನೆ ವ್ಯವಹಾರನೆಲ್ಲ ಅವರ ಅಣ್ಣ ಕಾಳಿಂಗನಿಗೆ ವಹಿಸ್ಕೊಟ್ಟೆ. ನಾನು ಸ್ವಂತ ಮಗನ್ನೇ ದೂರ ಮಾಡಿಕೊಂಡೆ. ಅವಳು ಹುಟ್ಟೋ ಮಗನೇ ನನ್ನ ವಂಶೋದ್ಧಾರಕ ಅಂತ ನಾನು ಭ್ರಮೆ ಪಟ್ಟೆ. ಅವಳು ಮನೆಯವ್ರನ್ನೆಲ್ಲ ಸಂತೋಷ ಪಡಿಸೋದೇ ನನ್ನ ಧ್ಯೇಯ ಅಂತ ಅಂದ್ಕೊಂಡೆ. ಆದರೆ ಕಾಲ ತಾನಾಗೇ ನನಗೆ ಬುದ್ಧಿ ಕಲಿಸ್ತು. ಅವಳು ಸತ್ಲು, ಆದರೆ ಅವಳು ಬೆಳೆಸಿದ ಬೇಲಿಯಿಂದ ಮಾತ್ರ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅವಳ ಅಣ್ಣ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾ ಹೇಡಿಯಾಗಿ ಕೂತಿದ್ದೀನಪ್ಪ, ಹೇಡಿಯಾಗಿ ಕೂತಿದ್ದೀನಿ. ನನ್ನ ಬದುಕನ್ನ ಮುಳ್ಳು ಬೇಲಿ ಮೇಲೆ ಬಟ್ಟೆ ಹರಿಯುವುದಾಗ ಹರಿದ್ಬಿಟ್ಟಿದ್ದೀನಿ. ನೂರಾಗೆಳೆದ್ರೆ ಬಟ್ಟೆನೇ ಹರಿದೋಗುತ್ತೆ. ಅದರಿಂದ ಬಿಡಿಸೋದು ನಿನಗೆ ಮಾತ್ರ ಸಾಧ್ಯ. ಈ ಅನ್ಯಾಯಗಳನ್ನೆಲ್ಲ ಸರಿಪಡಿಸೋ ಜಾಣತನ ನಿನಗೆ ಬರ್ಲಿ ಅಂತ ಕಣಪ್ಪ ನೀನ್ ಲಾಯರ್ ಆಗಬೇಕು ಅಂತ ನಾನು ಆಸೆ ಪಟ್ಟಿತ್ತು. ಆ ಕಾಳಿಂಗನ ದರ್ಪದಿಂದ ಸುತ್ತಮುತ್ತಲ ಜನರೆಲ್ಲ ಪಡಬಾರ್ದು ಪಾಡು ಪಡ್ತಾ ಇದ್ದಾರೆ. ನಾನು ಒಳಗೆ ಕೊರಗಿ ಕುಗ್ಗೋಗ್ತಾ ಇದ್ದೀನಿ. ಈಗ ನಿನ್ನಿಂದ ಎಲ್ರಿಗೂ ಒಳ್ಳೇದಾಗಬೇಕಾಗಿದೆ. ಅವನಂತ ಅಯೋಗ್ಯ ಅಂತ ಗೊತ್ತಾದ್ಮೇಲೆ ಚಾರ್ಜ್ ಒದ್ದು ಅವನ ಮನೆಯಿಂದ ಆಚೆ ತಳ್ಳಿಲ್ಲ. ಅದಷ್ಟು ಸುಲಭ ಅಲ್ಲ. ಅದನ್ನ ಎದುರಿಸೋಕೆ ತೋಳ್ಬಲ ಬೇಕಾಗಿಲ್ಲ, ಬುದ್ಧಿ ಬಲದಿಂದ ಅದನ್ನ ಎದುರಿಸಬೇಕು. ಅವನ ಅನ್ಯಾಯ ಊರಿನವ್ರಿಗೆಲ್ಲ ಗೊತ್ತಾಗಬೇಕು. ಅವನೇ ಊರು ಬಿಟ್ಟು ತೊಲಗಬೇಕು. ಇದೊಂದು ಶುಭ ಕಾರ್ಯ ನಿನ್ನಿಂದ ಮಾಡಿಸ್ಬೇಕು ಅಂತ ಕಣಪ್ಪ. ಚಿತ್ರಕಾರನಾಗಬೇಕು ಅಂತಿದ್ದು ನಿನ್ನ ಆಸೆಗೆ ನಾನು ಕಲ್ಲು ಹಾಕಿದ್ದು, ನೀನ್ ಲಾಯರಾಗಬೇಕು ಅಂತ ಆಸೆ ಪಟ್ಟಿದ್ದು. ಸಾಗರ್, ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಾನು ಸೋತಿದ್ದೀನಿ ಕಣಪ್ಪ, ನಾನು ಸೋತಿದ್ದೀನಿ. ನೀನ್ ನನ್ನ ನೋಡೋಕ್ ಬರ್ತಿರ್ಲಿಲ್ಲ, ನನಗಂತೂ ನೀನ್ ನೋಡೋ ಧೈರ್ಯ ಇರ್ಲಿಲ್ಲ. ಭಗವಂತ ತಾನಾಗಿ ಅವಕಾಶ ಒದಗಿಸ್ಕೊಟ್ಟಿದ್ದಾನೆ. ಇಲ್ಲದೆ ಹೋಗಿದ್ರೆ ಜೀವನದಲ್ಲಿ
ಕೊನೆಗಾಲದಲ್ಲಿ ನೆಮ್ಮದಿ ಇಲ್ಲದೆ ನಾನು ಸಾಯ್ಬೇಕಾಗಿತ್ತಪ್ಪ, ಸಾಯ್ಬೇಕಾಗಿತ್ತು. ಸಾಗರ್, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಸಾಗರ್. ನನಗೆ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು ಸಾಗರ್, ಸಾಗರ್. ಡಾಕ್ಟರ್, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲ್ ತೆಗಿಬೇಕಾಗಿ ಜೀವಕ್ಕೆ ಅಪಾಯ. ಅಮ್ಮ, ಅಮ್ಮ, ಅಮ್ಮ. ಸುಧಾ, ಸುಧಾ, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲು ತೆಗೆದ್ಬಿಟ್ರು ಕಣೆ. ಶಶಿ ತುಂಬಾ ಒಳ್ಳೆಯವಳು. ಅವಳಿಗೆ ಅವ್ರ ಅಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಪಾಪ ಬಡವಳು. ಅವ್ರ ಅಮ್ಮಂಗ ಅವಳನ್ನ ದೊಡ್ಡ ಡ್ಯಾನ್ಸರ್ ಮಾಡ್ಬೇಕು ಅಂತ ಆಸೆ ಇತ್ತು. ಅವಳಿಗೆ ಅಮೆರಿಕಾಗ್ ಹೋಗೋ ಚಾನ್ಸು ಇತ್ತು. ಆದ್ರೆ ಈಗ ಅವಳ ಕೈಕಾಲು ಕಳ್ಕೊಂಡು ಏನ್ ಮಾಡ್ತಾಳೆ, ಹೇಗ್ ಬದುಕ್ತಾಳೆ? ಅವಳಿಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವ್ರ ಅಮ್ಮಂಗೆ ಜ್ಞಾನ ತಪ್ಪೋಯ್ತು. ಈಗ ಹಾಸ್ಪಿಟ್ಲ್ ಕಟ್ಟೋ ಫೀಸ್ಗೂ ದುಡ್ಡಿಲ್ದೆ ನಾವು ಕಲೆಕ್ಟ್ ಮಾಡ್ಕೊಡ್ತಾ ಇದ್ದೀವಿ. ಏನು ಯೋಚನೆ ಮಾಡ್ಬೇಡ, ನಮ್ ಕೈಲಾದ ಸಹಾಯ ನಾವು ಮಾಡೋಣ. ನಾನು ಆ ಕೇಸನ್ನು ನಡೆಸಿ ಆ ಲಾರಿ ಕಂಪನಿಯಿಂದ ಕಾಂಪನ್ಸೇಷನ್ ಕೊಡ್ಸೋದಕ್ಕೆ ಪ್ರಯತ್ನ ಪಡೋಣ.